ಎಷ್ಟು ಹಪ್ತಾ ಹೊಂಟದ ಮತ್ತು ಪಾರ್ಟ್ನರ್ಶಿಪ್ ಎಷ್ಟದ ಎಷ್ಟು ಫ್ಯಾಕ್ಟ್ರಿಗಳದಾಗ ಮತ್ತು ಎಲ್ಲೆಲ್ಲಿ ಫಂಕ್ಷನ್ ಮಾಡಿದಾಗ ಯಾವ ಇಂಡಸ್ಟ್ರಿದವ್ರು ಎಷ್ಟೆಷ್ಟು ದುಡ್ಡು ಕೊಟ್ಟಾರ ಇವ್ರಿಗೆ ಅದು ನನ್ನ ಹತ್ರ ಗೊತ್ತಿದೆ ಗೊತ್ತಾ. ಇವ್ರ ಬಲ್ಲಿ ಏನೇನು ಮನೆ ಫಂಕ್ಷನ್ ಆದ್ರೂ ಭೀ ಆ ಇಂಡಸ್ಟ್ರಿದವ್ರು ರೊಕ್ಕ ಬರಬೇಕು. ಭೀಮ್ರಾಗೌಡ್ರಿ ಏನಂದ್ರೆ ಗೊತ್ತು, ನಾನು ಗೌಡ್ರೆ ಏನ್ರಿ ಇಬ್ಬರು ಅನ್ಬೇಕು ನಂಗೆ ಹೈರಾಣ ಮಾಡತ್ತೀರಿ ಗೌಡ್ರೆ ಅಂತ ನಾ ಹೇಳ್ದಂತ ತಿಳ್ಕೊರಿ. ಅವ್ರು ಏನಂತಾರೆ ಗೊತ್ತು, ನಾನು ನಿನಗೆ ಏನು ನಂಬಲ್ಲ ಬಿಡಲ್ಲ, ಶಾಸಕರು ತಿಂಗಳಿಗೆ 2 ಲಕ್ಷ ರೂಪಾಯಿ ಕೊಡ್ಲತ್ತಿದ ಅಂತ ಹೇಳಬೇಕು. ನಿಂದು ಈಗಿಂದ ಕರೆಂಟ್ ಹಾಕ್ಸ್ತೀನಿ ಮತ್ತು ಈ ದಿವಸ ಇಂಡಸ್ಟ್ರಿದವ್ರ ಮೇಲೆ ಕಾಜಿ ಕಕ್ಲತಿ ಬಂದು ಅವ್ರು ಸ್ವಂತ ಒಂದು ಚಾರಿಟೇಬಲ್ ಟ್ರಸ್ಟ್ಲಿಂದ ಬೋರ್ವೆಲ್ ಹಾಕೊಡ್ತಾರ. ಮತ್ತು ಸುಮಾರು 20 ವರ್ಷಲಿಂದ ತಾವೇ ಶಾಸಕರಿದ್ರಿ. ಮತ್ತು ಈ ದಿವಸ ಜ್ಞಾಪಕ ಬಂದಿಲ್ಲ ನಿಮ್ಗೆ ಏನದಲತ್ತೀರ ಅದು ಬೂದಿ ನಾನು ಕೆಲಸ ಮಾಡ್ಬೇಕಾ? ನನಗೇನು ದೇವ್ರ ಕಮ್ಮಿಟ್ ಇದ್ದಾನ? ಆ ಇರೋದ್ರ ಆಶೀರ್ವಾದದಿಂದ ಭಾಳಷ್ಟು ಅದ. ನಾನು ಅದಕ್ಕೆ ಅಂಥದ್ದು ಅವ್ರಿಗೆ ಏನಾಗ್ತಿತ್ತು ಹೇಳ್ತೀನಿ ನಿಮಗೆ. ಏನೊಂದು ಮೊದಲ ಈ ಇಂಡಸ್ಟ್ರಿ ಏರಿಯಾಲಿಂದ ಅವ್ರಿಗೇನು ದುಡ್ಡು ಬರ್ತಿತ್ತು ಹಿಂದಕ್ಕೆ ಈ ವರ್ಷ ಅವ್ರಿಗೆ ಅದು ಬಂದಾಗ್ಯದ. ಈಗ ಅವ್ರಿಗೆ ಬಂದಾಗಿ ಸಲಕಿಂದ ಏನಲ್ಲತ್ತದ ರೆಸ್ಪಾನ್ಸ್ ಮಾಡಲ್ಲ ಹೊಂಟದ. ಅವ್ರಿಗೆ ಹಿಂದಕ್ಕೆ ಏನು ದುಡ್ಡು ಬರ್ತಿತ್ತಲ್ಲ ಈಗ ಅವರು MLA ಎಲ್ಲ ಅವ್ರಿಗೆ ಕೊಡ್ಬೇಕು. Sangam Electronics and Home Appliances, all types of home appliances are available at Sri Veerabhadra Complex opposite DCC Bank, Main Road, Ahmedabad. ಪೈಲೇಕಲ್ರಿ ಈಗ 8 ವರ್ಷ ನಡ್ಬಾರ್ಕ್ರಿ ಟ್ಯಾಂಕರ್ ಹಚ್ಚಿ ನೀರು ಹಾಕ್ತಿದ್ದಾರೆ. ಟ್ಯಾಂಕರ್ ಹಚ್ಚಿ ನೀರು ಹಾಕ್ತಾ ಹೆಚ್ಚಿಗೆ ಹತ್ತಲತ್ತೀವಿ ರೀ. ಹೆಚ್ಚಿಗೆ ಹತ್ತಲತ್ತವ್ರು ನೀರು ಏನು ಮಾಡ್ದೆ, ಕಂಪ್ನಿಗಳಿಗೆ ಪೈಪ್ಲೈನ್ ಮಾಡಿ ನೀರು ಕೊಟ್ರಿ. ಪೈಪ್ಲೈನ್ ಮಾಡಿಕೊಟ್ಟು ಏನ್ರಿ ಒಂದು 8 ವರ್ಷ ಆಯ್ತು ರೀ ನೀರು ಕೊಡ್ಲತ್ತಿ. 8 ವರ್ಷದ ಬಾದು ನೀರು ಹಾಗೆ ಕೊಡ್ಕೊತ ಹಾಗೆ ಮಾಡ್ಕೊತ ಒಂದು ಕಂಪ್ನಿ ಕೊಡ್ತಿದ್ದ ಪೈಲೇಸರು. ಒಂದು ಕಂಪ್ನಿ ಕೊಡ್ತಾ 4-5 ಕಂಪ್ನಿಗಳು ನೀರು ಕೊಡ್ಲತ್ತಿದ್ದಾರೆ. ನೀರು ಕೊಡ್ಲತ್ತಿದ ಅದೇ 65 ರೂಪಾಯಿ 10,000 ಲೀಟ್ರ್ ನೀರು ಕೊಡ್ತಾರೆ. 1,000 ಲೀಟ್ರ್ 1 ಲಕ್ಷ ಲೀಟ್ರ್ ನೀರು ಕೊಟ್ಟಂದ್ರೆ 6,500 ರೂಪಾಯಿ ಕೊಡ್ತಾರೆ. 1 ಲಕ್ಷ ಲೀಟ್ರ್ ಕೊಟ್ಟು ಒಂದು ಕಂಪ್ನಿಗಳು 5,000 ರೂಪಾಯಿ ಕೊಡ್ತಾರೆ ರೀ 1 ಲಕ್ಷ ಲೀಟ್ರ್ ನೀರು ಕೊಟ್ಟಂದ್ರೆ. ಮತ್ತಪ್ಪ ಅಂದ್ರೆ ಯಾವ ಕಂಪ್ನಿದವ್ರು ಅಂದ್ರೆ 6,500 ರೂಪಾಯಿ ಕೊಡ್ತಾರೆ. 7-8 ಕಂಪ್ನಿಗಳು ನೀರು ಕೊಡ್ತಾರೆ ರೀ. ಬಂದು ರಾತ್ರಿ ಬಂದು ಕೇಸಿ ಪೂರಾ ರಾತ್ರಿ ಬಂದು ಕೇಸಿ ಎಲ್ಲ ಪೈಪ್ಗಳು ಹೊಡೆದು ಹಾಕೋದು ಇದು ಮಾಡಿ ಹಾಕೋದು. ಪೂರಾ ಬಂದು ಬರಬೇಕಾದ್ರೆ ಮತ್ತು ಒಬ್ಬರು ಭೀ ರಾತ್ರಿ 3 ಕೆಪಿ ಹೊಡೆದಾಕ್ಯಾರಿ ಪೈಪ್. 3 ಕೆಪಿ ಹೊಡೆದಾಕ್ಯಾರಿ ಪೈಪ್. ಮತ್ತು ಪೊಲೀಸರು ತಂದು ಎಲ್ಲ ತಂದು ರಿಪೇರಿ ಮಾಡ್ಕೊಂಡು ಮತ್ತೆ ಹಾಕಿದ್ರಿ. ಮತ್ತು ನಸ್ಕಿನ ಬಂದು ಹೊಡೆದು ರೀ. ಹೊಡೆದು ಹಾಕ್ಬೇಕಾದ್ರೆ ಮತ್ತೇನು ಮಾಡ್ದೆ, ಶಾಸಕರು ಬಲ್ಲಿ ಬಂದ್ರಿ. ಅವ್ರೇನಂದರು ಅವ್ರ ಬಲ್ಲಿ ಬೇಡಪ್ಪ, ಯಾರ ಬಲ್ಲಿ ಬೇಡಪ್ಪ, ನಾನು ಹೊಲ್ದಾಗಿಂದ ಹಾಕೊಂಡು ಹೋಗ್ಯಾವ್ರಿ. ನೀರು ಕುಡ್ಸೋದು ತಪ್ಪು ರೀ. ನಾ ಈಗಿನ ನೀರು ಕೊಡಲ್ಲ ರೀ. 2005 ನೀರು ಕೊಡ್ತಾರೆ. ಮುನ್ಸಿಪಾಲ್ಟಿ ಇದಾರೆ ನೋಡಿರಿ, ಪೂರಾ ಮುನ್ಸಿಪಾಲ್ಟಿ 5 ಬಾಯಿ ನೀರು ಕುಡಿಸಿದಾರೆ ರೀ. ತಹಶೀಲ್ದಾರ್ ಬಂದು ಆದೇಶ ಕೊಟ್ಟಾರೆ. ಮತ್ತು ಅವಾಗ ಏನೂ ಅಂದಿಲ್ಲ ರೀ, ಬರಗಾಲ ಬಿದ್ದಿತ್ತು ರೀ. ನಮ್ಮ ಬಾಯಿನಿಂದ ನೀರು ಕೊಟ್ಟಿದ್ದಾರೆ. ಪೂರಾ ಹುಮ್ನಾಬಾದ್ ಪೂರಾ ಕುಡಿಸಿದಾರೆ ನೀರು. 5 ಬಾಯಿ ನೀರು ಕೊಟ್ಟಿದ್ದಾರೆ. ಅದ್ರ ಬಿಲ್ ಸುದೇ ಕೊಟ್ಟಿಲ್ಲ ರೀ. ಮುನ್ಸಿಪಾಲ್ 1 ವರ್ಷ ಕೊಟ್ಟರು ರೀ, 1 ವರ್ಷ ಬಿಲ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಎಲ್ಲ ಮಂದಿಗೆಲ್ಲ ನೀರು ಕುಡಿಸೋದು ತಪ್ಪದ. ಯಾರು ಇದೇ ಶಾಸಕರು ಮೇರಾಜ್ ಪಾಟೀಲ್ ಇದ್ದೀರಿ. ಮೇರಾಜ್ ಪಾಟೀಲ್ ಇದ್ದೀರಿ ಇವಾಗ. ಅವಾಗ ನೋಡಿ ಕೊಡ್ತಾರೆ. ಅವಾಗ ಪೈಪ್ಲೈನ್ ಮಾಡೇ ಕೊಟ್ಟಿದ್ದಾರೆ ನೀರು, ಟ್ಯಾಂಕರ್ ಹಚ್ಚಿ ಕೊಟ್ಟಿಲ್ಲ. ಹರ್ಷ ಉಬ್ತಾರೆ ರಿಕ್ವೆಸ್ಟ್ ಮಾಡಿ ಮತ್ತು ಬೀದರ್ಲಿ ಮತ್ತು AC ಬಂದು ತಹಶೀಲ್ದಾರ್ ಬಂದು ನೀವು ನೀರು ಕೊಡೋಪ್ಪ, ರಾತ್ರಿ 12-1ಕ್ಕೆ ಬರ್ತೀರಿ. ಬಂದು ಕೇಸ್ ನಮ್ಮ ಹೊಲ ಬಂದು ಕುಂತು ಹೋಗ್ಯಾರ. AC ತಹಶೀಲ್ದಾರ್ ರೀ. ತಹಶೀಲ್ದಾರ್ ಬಂದು ಆದೇಶ ಕೊಟ್ರಿ. ಮತ್ತು ಬಂದು ತಹಶೀಲ್ದಾರ್ ಬಂದು ನೀರು ಯಾಕೆ ಮಾರ್ತಪ್ಪ, ನೀ ಪರ್ಮಿಷನ್ ತಗೋ, ನೀ ಲೇಷನ್ ತಗೋ. ಮತ್ತು ನಿನ್ನೆ ದಿನ ನೀವು ಕೊಡಪ್ರಿ, ನೀವೇ ಯಾಕೆ ಮಾಡಿದಿರಿ ಹಂಗೆ? ಮತ್ತು ಅವಾಗೇ ಬಂದಿತ್ತು, ಅವಾಗೇ ಲೇಷನ್ ಕೊಡೋದಿತ್ತು. ಹೇಳ್ರಿ. ಈಗ ಕರೆಂಟ್ ಕಟ್ ಮಾಡ್ಯಾರ ರೀ. ಈಗ 8 ವರ್ಷ ಇಟ್ಟು ಕರೆಂಟಿನ ಬಿಲ್ ತಿಂಗಳಿಗೆ 1 ಲಕ್ಷ ರೂಪಾಯಿ ಬಿಲ್ ಕಟ್ತಿದ್ದಾರೆ. 80,000 90,000 ಆಗ್ಲಿಕ್ಕೆ ಹ್ಯಾಂಗೆ ನೀರು ಹೋದಾಗ ಬಿಲ್ ಕಟ್ತಿದ್ದಾರೆ. ಅದು ಇಲ್ಲಿಗಲ್ ಅದ, ಇದು ಅದ ಅಂತ ಅದು ಭೀ ಕರೆಂಟ್ ಕಟ್ ಮಾಡ್ತಾರೆ. ಈಗ ಕರೆಂಟ್ ಕಟ್ ಮಾಡಿದ್ರೆ ಈಗೇನು ಮಾಡಿದ್ರೆ ಯಾವಾಗಾರ ಜನರೇಟರ್ ಹಚ್ಚಲತ್ತಿದ. ಮತ್ತು ಅದು ಭೀ ಪೈಪ್ಗಳು ತೆಗಿ, ಇದು ಮಾಡು, ಎಲ್ಲ ಹೊಲದವ್ರಿಗೆಲ್ಲ ಉಗಿಸ್ಕೊಡ್ಸಲತ್ತಾರ ರೀ. ಏನು ರೀ ತಿಂಗಳಿಗೆ 1 ಲಕ್ಷ ರೂಪಾಯಿ ಬರ್ತಾರೆ ರೀ. 70,000 80,000 70,000 80,000 ಅದು ಹೆಂಗೆ ಬರ್ದಂಗೆ ಹೋಯ್ತು. ಚೆಕ್ ಕೊಡ್ತಾರೆ ರೀ. ಏನು ತಿಂಗಳಿಗೆ ರೀ ಎಲ್ಲ ಕಂಪ್ನಿಗಳು ಕೊಡೋದು 4 ಲಕ್ಷ ರೂಪಾಯಿ ಬರ್ತಾವೆ ರೀ. 4 ಲಕ್ಷದಾಗ 1 ಲಕ್ಷ ರೂಪಾಯಿ ಕರೆಂಟಿನ ಬಿಲ್ ಬರ್ತದೆ ರೀ. ಮತ್ತು 3 ಲಕ್ಷ ಹೋಯ್ತಾವೆ. ಇಬ್ಬರು ಅಣ್ಣ ತಮ್ಮರು ಇದ್ದೇವೆ ರೀ. ಮನುಷ್ಯ 1 ಲಕ್ಷ 1.5 ಲಕ್ಷ ರೂಪಾಯಿ ತೊಗೋತೇವೆ ರೀ. ಅದ್ರ ಮೇಂಟೈನ್ ಇರಲ್ಲ ರೀ. ಏನ್ರಿ ಇಲ್ಲ 4 ಮಂದಿ ಹರ ರೀ. 4 ಮಂದಿ ಇಟ್ಟಿದ್ದಾರೆ. ಪೈಪ್ ಹೊಡಿತಪ್ಪ ಅಂದ್ರೆ ಅವಾಗ ಹೋಗಿ ಜೋಡಿಸ್ತಾರೆ. ಪೂರಾ ಇಂಡಸ್ಟ್ರಿಯಲ್ ಕೆಮಿಕಲ್ ಅವ ರೀ. ಎಡಕ್ಕೆ ಒಂದಿನ ಪೈಪ್ಗಳು ಹೊಡಿತಾವೆ ರೀ. ದುನಿಯ ಮೇಂಟೈನ್ ರಾತ್ರಿ ಬೆಳಗನ ಪೂರಾ ಮೇಂಟೈನ್ ಒಟ್ಟು ಮಾಡ್ತೇವೆ ರೀ. ಅಂಥದ್ದು ಹೋಗಿಸಿ ಅದು ಇಟ್ಟು 90 ಪೈಸೆ ಲೀಟ್ರ್ ನೀರು ಮಾರ್ತಿದ್ರೆ ಹೆಂಗೆ ಬೀಳ್ತೀವಿ ಅಂದಲ್ಲತ್ತೀರಿ ನೀವು? 90 ಪೈಸೆ ಅಂದ್ರೆ 9,000 10,000 ಲೀಟ್ರ್ ಬೀಳ್ತದೆ ರೀ. 10,000 ಲೀಟ್ರಿಗೆ 9,000 ರೂಪಾಯಿ ಬೀಳ್ತದೆ. ನೋಡಿರಿ. ಈಗ
ಅಲ್ಲ ಅದು ನೋಡ್ರಿಕ ಏನಾರ ಸುಳ್ಳು ತಪ್ಪ ಅಂದ್ರೆ ಅಲ್ಲಿ ಪ್ರೂಫ್ ಅದ ನೋಡ್ರಿ. ಚೆಕ್ ಅಲ್ಲ ಅದ ಈಗ ಅವು ಕರೆಂಟಿನ ಬಿಲ್ಗಳು ಬೆಲ್ಲ ಮನೆ ಅದಾವ. ಈಗ ಚೆಕ್ ಅದ ನೋಡ್ರಿ ಈಗ ಚೆಕ್ ಅದು ಮೊಬೈಲ್ದಾಗ ಹೊಡ್ಕೊಂಡಿದ್ದು. ಮೊಬೈಲ್ದಾಗ ಹೊಡ್ಕೊಂಡ್ರೆ ಅಲ್ಲಿ ಹೋಗಿ ತಗೊಂಡು ಬಂದಿದೆ ನೋಡ್ರಿ. 52,000 ರೂಪಾಯಿ ಅದಾವ. ಹೇಳ್ರಿ ಒಂದು 8 ಕಂಪ್ನಿಗಳು ಕೊಡ್ತಾ 55,000 ಇರ್ತು 4 ಲಕ್ಷ ಆಯ್ತು. 30 ಲಕ್ಷ ಅಂದ್ರೆ ಎಲ್ಲಿಗೆ ಅನ್ಸುದ್ದಿ ರೀ? ಇರಬೇಕು ಹೇಳ್ಬೇಕಂದ್ರೆ ಈ ಟೈಪ್ ರೀ, ಹೇಳೋದೊಂದು ಇದು ಇರ್ಬೇಕು ರೀ. ಹಾಂ ಯಾವತ್ತು ರೀ ಆತು ಭೀಮ್ರಾಗೌಡ್ರಿ. ಭೀಮ್ರಾಗೌಡ್ರಿ ಏನಂದ್ರೆ ಗೊತ್ತು, ನಂದು ಗೌಡ್ರೆ ಏನು ರೀ ಇಬ್ಬರು ಅನ್ಬೇಕು ನಂಗೆ ಹೈರಾಣ ಮಾಡತ್ತೀರಿ ಗೌಡ್ರೆ ಅಂತ ನಾ ಹೇಳ್ದಂತ ತಿಳ್ಕೊರಿ. ಅವ್ರು ಏನಂತಾರೆ ಗೊತ್ತು, ನಾನು ನಿನಗೆ ಏನು ನಂಬಲ್ಲ ಬಿಡಲ್ಲ, ಶಾಸಕರು ತಿಂಗಳಿಗೆ 2 ಲಕ್ಷ ರೂಪಾಯಿ ಕೊಡ್ಲತ್ತಿದ ಅಂತ ಹೇಳಬೇಕು. ನಿಂದು ಈಗಿಂದ ಕರೆಂಟ್ ಹಾಕ್ಸ್ತೀನಿ ನಾ ನೀ ಹಾಕ್ಸಲ್ಲ ಹೋದಿಲ್ಲ, ಡುಪ್ಲಿಕೇಟ್ NOC ಅದು ಕೊಟ್ಟಿದ್ದ ಅಂತೆಲ್ಲ ನೀವು ಕೇಸ್ ಮಾಡಿ ಒಳಗೆ ಹಾಕ್ಸ್ತೀನಿ. ಲೇಗದ ಮನೆಗೆ ಬಂದಿಲ್ಲ, ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕೊಟ್ಟರೆ ಚೀಫ್ ಆಫೀಸರ್ಗೆ ಹಚ್ಚಿ. ಇವೆಲ್ಲ ಮಾಡೋದು ಸರಿ ರೀ ಈ ಟೈಪು. ಹಾಂ ನೀರು ಮಾರೋದು ತಪ್ಪು ರೀ ಹೇಳ್ರಿ. ಹಾಂ ಎಲ್ಲಿಗೆ ಅಲ್ಲಿ DC ಆಫೀಸ್ ಉದ್ಯೋಗ ಹೋಗಿ ಬಂದಿದೆ ರೀ. DC ಆಫೀಸ್ದಾಗ ಏನಂದ್ರೆ ಗೊತ್ತು ಸರ್, ನಾಕೆ ಹಿಂಗೆ ನೀರು ಮಾರ್ತಾರೆ ಎಲ್ಲ ಯಾರಲ್ಲತ್ತಾರ ನೀರು ಮಾರೋದೇನು ತಪ್ಪದ, ನೀರು ಕೊಡೋದು ಎಲ್ಲದ ಸಂವಿಧಾನದಾಗ ಏನು ಅದಕ್ಕೆ ಲೈಸೆನ್ಸ್ ಇರ್ತದ. ಇನ್ನು RO ವಾಟರ್ ಮಾಡತ್ತಿದ್ನಿ, ಒಳ್ಳೆ ನೀರು ಕುಡಿಸ್ಲತ್ತಿದ್ದಿ. ಹಾಂ ಅದು ಯಾರು ಕೊಡ್ತಾರಪ್ಪ ಅಂತ ಬೈದು ಕಳ್ಸ್ಯಾರಿ DC ಆಫೀಸ್ದಾಗ. ಹಾಂ ಎಂಥದ್ದು ಆಫೀಸರ್ ತಹಸೀಲ್ದಾರ್ ಬಂದವರು, ನಂದು ಯಾಕ್ರಿ ಮೇಡಮ್ ಬಂದದ್ದು ಎಲ್ಲ ಅವ್ರ ಹೆಸರು ಹೇಳೋರು. ಕಿವಿದ ಮೊದಲು ನೋಡಿ ಅವ್ರ ಹೆಸರು ಹೇಳೋರು. ನಂದು ಸರ್ ತಿಂಗಳಿಗೆ ಕರೆಂಟ್ ಬಿಲ್ ತಿಂಗಳಿಗೆ ಇಟ್ಟಿಟ್ಟು ಬಿಲ್ ಕಟ್ತೀನಲ್ಲ ರೀ, ಹೇಳಿ ಹೋಗ್ರಿ ಭೀಮ್ರಾಗೌಡ್ರಿ. ಎಲ್ಲ ಆಫೀಸರ್ಗಳು ಅವ್ರ ಹೆಸರು ಹೇಳೋರು. ಹಾಂ ಹೇಳೋರಿ ಸರ್ ಮತ್ತೆ ಕರೆಂಟಿಗೆ ಬಿಲ್ ಕಟ್ಲತ್ತೀವಿ ಎಲ್ಲಪ್ಪ MLA ಅವ್ರ ಸರ್ಕಾರದಪ್ಪ. ಹಾಂ ಅವ್ರ ಸರ್ಕಾರದ ಅವ್ರು ಮಾಡೋದು ಅವ್ರು ಮಾತು ಕೇಳಬೇಕೈತಿಲ್ಲ, ನಾವು ಮನೆಗೆ ಹೋಗ್ತೇವೆ ಹೇಳತ್ತೀರಿ. ಮಾಡ್ತೀರೇನು ರೀ? 8 ವರ್ಷ ಕೊಡ್ತಾರೆ ನೀರು, ಏನು ಈಗ ಕೊಡ್ತಾರೆ. ಹಾಂ ಈಗ ಅವ ವಿಶ್ವನಾಥ್ ರೆಡ್ಡಿ ಹೋಗೋದು ಹೇಳ್ತಾನೆ ರೀ. ಈಗ ಇಲ್ಲಿ ಹಿಡಿಯೋದು ನೋಡ್ರಿ ಸುಳ್ಳು ಆಡಿದ್ರೆ. ಈಗ ಏನಂದ್ರಿ ಈ ದಿನ ನಾ ಚಲೋ ಮನೆ ಕಟ್ಲತ್ತಿದ, ಆ ಮನೆ ಕಟ್ಲತ್ತರ ಏನಂದನ್ ರೀ, ಗಂಟು ಸಿಕ್ಕ್ಯದ ಅಂದನ್ ರೀ. ಆ ಗಂಟು ಸಿಕ್ಕ್ಯದ ಅನ್ಬೇಕಾದ್ರೆ ಏನು ಮಾಡಿದನ್ ರೀ, ಮತ್ತು ಹಿಂದಿನ ಸರಿ ಏನು ಮಾಡಿದನ್ ರೀ, ಈಗ ಇಂಡಸ್ಟ್ರಿಯಲ್ಗೆ ನೀರು ಮಾರ್ಲತ್ತಾನ. ಈಗ ಇಲ್ಲ ಅದು ನೋಡ್ರಿಕ. ಈಗ ನಮ್ಮ ಭೀಮ್ರಾಗೌಡ್ರಿಗೆ ಇಂಥವ್ರು ಮಾತು ಕೇಳಿ ಇದು ಮಾಡ್ತಾರೆ ನೋಡ್ರಿ. ಹಾಂ ಭಾನುಮತಿ ನೋಡ್ರಿ ಜರ ಗಂಟು ಸಿಕ್ಕ್ಯದ ಹಾಂ ಅಂಥವ್ರಿಗೆ ಕೂಡ ಕುಂಡಿಸ್ಕೊತಾರ ಅಂದ್ರಿ ಎಂಥದ್ದು ರೀ. ಹಾಂ ನೋಡ್ರಿ ನೀವೇ ವಿಡಿಯೋ ನೋಡ್ರಿ. ಹಾಂ ಈ ಅವಾಗಿಂದ ಅವ್ರು CC ಕ್ಯಾಮ್ರಾದಾಗ ಸಿಗುತ್ತಂತ ಕೇಸ್ ಮಾಡಿ ಅವನಿಗೆ ಪೂರಾ ವಾಂಜಿಲ್ ಬಂದು ಅದು ಗೊತ್ತಂತ ಪೊಲೀಸ್ ಸ್ಟೇಷನ್ ಕೇಸ್ ಗೊತ್ತಾ. ಅಂತ ಪರಿಸ್ಥಿತಿ ಬಂದಾಗ ಹೆತ್ತೋರಿಗೆ ಕುಡಿಸ್ಕೊಡ್ತಾ ಇದ್ದಾರೆ. ಏನು ನಿನ್ನೆ ಕಾಂಗ್ರೆಸ್ಸಿನ ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ ಮತ್ತು MLCಗಳಾದಂಥ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು, ಆದರೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷದಿಂದ ಏನು ಆರೋಪ ಮಾಡಿದಾರ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಶಾಸಕರು ಹಣ ಇದು ಮಾಡ್ತಾ ಇದ್ದಾರಂತ. ಅದರ ಹಾಗೆ ಈಗ ಗೊತ್ತಾ ಏನು ಈ ಕೆಮಿಕಲ್ ಮೊನ್ನೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಒಂದು ದುರಂತವಾಗಿ 2 ಸಾವನ್ನು ಅಪ್ಪಿತು. ಆ ಕೆಮಿಕಲ್ ಫ್ಯಾಕ್ಟ್ರಿ ಹೆಸರು ಪ್ರಸನ್ನ ಪ್ರೀ ಪ್ರೊಸೆಸಿಂಗ್ ಒಂದು ಯೂನಿಟು. ಅಂದರೆ ಏನು ಈ ಕೆಮಿಕಲ್ಲಿಂದ ಗಲೀಜು ಬಂದಂಥ ಹಜಾರ್ಡು ಮತ್ತು ರೆಸಿಡ್ಯೂ ಅಂತ ಅಂತಾರೆ. ಅದಕ್ಕೆ ರೀಪ್ರೊಸೆಸಿಂಗ್ ಮಾಡಿ ಅವರು ಬೇರೆ ಕಡೆ ಮಾಡ್ತಾರಂತ ಅದೊಂದು ಮಾಹಿತಿ. ನಾನೀಗೊತ್ತಾ ಮಾನ್ಯ ಮಾಜಿ ಶಾಸಕರಿಗೆ ಮತ್ತಿಬ್ಬರು MLCಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ತಮಗ ಮಾಹಿತಿ ಕೊರತೆ ಇದ್ದಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಮಗೆ ಗೊತ್ತಾ 2022 8ನೇ ತಿಂಗಳು 22
ಸೆಪ್ಟೆಂಬರ್ನಲ್ಲಿ ಈ ಒಂದು ಫ್ಯಾಕ್ಟ್ರಿ ಓಪನ್ ಆಗಿದೆ. ಆ ಫ್ಯಾಕ್ಟ್ರಿ ಓಪನ್ ಆದಾಗ ಆ ಫ್ಯಾಕ್ಟ್ರಿ ಓಪನ್ ಗೆಸ್ಟ್ ಏನು ಗೊತ್ತಾ, ಆ ಮಾಲೀಕರು ಈ ಓಪನಿಂಗ್ ಸೆರೆಮನಿ ಏನು ಮಾಡ್ತಿದ್ರು ಫ್ಯಾಕ್ಟ್ರಿದು ಮಾಡಿದಂಥ ಯಾರು ಗೆಸ್ಟ್ ಇದ್ರು ಅಂತಂದ್ರೆ ಅವಾಗಿನ ಶಾಸಕರಾದಂಥ ರಾಜಶೇಖರ್ ಪಾಟೀಲ್ ಅವರು ಚೀಫ್ ಗೆಸ್ಟ್ ಇದ್ರು. ಅದಕ್ಕೆ ಅತಿಥಿಗಳಾಗಿ ಇಬ್ಬರು MLC ಗಳು ಇದ್ದರು. ಇವತ್ತು ಅದ್ರ ಹತ್ರ ತಮಗೆ ಫೋಟೋನ ಕೊಡ್ತೀನಿ. ಇವತ್ತು ಯಾರು ಓಪನಿಂಗ್ ಮಾಡಿದಾರಂತ ಫ್ಯಾಕ್ಟ್ರಿ ತಮಗೆ ವಿತ್ ಪ್ರೂಫ್. ಇವತ್ತು ಅವರೇ ಹೇಳ್ತಾ ಇದ್ದಾರ ಇಲ್ಲಿಗಲ್ ಆಗಿ ಆ ಫ್ಯಾಕ್ಟ್ರಿ ಆಗಿದೆ ಅಂತ. ನಾನು ಮಾನ್ಯ ಮಾಜಿ ಶಾಸಕರಿಗೆ ಇಬ್ಬರಿಗೆ MLC ಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇಲ್ಲಿಗಲ್ ಐತು ಅಂತಂದ್ರೆ ತಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ರಿ, ಶಾಸಕರಿದ್ರಿ, MLC ಗಳಿದ್ರು. ಅವಾಗ ಯಾಕಂದ್ರೆ ತಾವು ವಿಚಾರಣೆ ಮಾಡಲೇ ಹೋಗಿ ತಾವು ಫ್ಯಾಕ್ಟ್ರಿ ಓಪನ್ ಮಾಡಿದ್ರಿ? ಏನು ತಮ್ಮದೇ ಇದೆ ಮಾಲೀಕತ್ವ ಅಂತ ನನಗೇನೋ ಅನಿಸ್ತಾ ಇದೆ. ಇವಾಗ ಇವತ್ತ ಆ ಫ್ಯಾಕ್ಟ್ರಿನಲ್ಲಿ ಪಾರ್ಟ್ನರ್ಶಿಪ್ ಇದೆ ಅನಿಸ್ತಾ ಇದೆ. ಗೊತ್ತಾ, ತಾವು ನೋಡ್ಬೋದು. ಇವತ್ತ ಅವ್ರ ಹತ್ರ ಹೋಗಿ ಅವತ್ತ ಫ್ಯಾಕ್ಟ್ರಿ ಓಪನಿಂಗ್ ಮಾಡಿದ ಫೋಟೋನ ಕೊಡ್ತೀನಿ ನಿಮಗೆ. ಅದ್ರ ಹಾಗೆ ಏನು ಈ ಪೊಲ್ಯೂಷನ್ ಬೋರ್ಡ್ಲಿಂದ ಸರ್ಟಿಫಿಕೇಟ್ ಇದೆ ಯಾರಿಗೆ, ಆ ಕಂಪ್ನಿದವರಿಗೆ. CFO ಅಂತಂದ್ರೆ ಅವರು ಕೆಲಸ ಚಾಲು ಮಾಡ್ಲಕ್ಕ ಪರವಾನಗಿ ಕೊಟ್ಟಿದಂಥ ಸರ್ಟಿಫಿಕೇಟ್ ಇದೆ. ಮತ್ತು ಇನ್ನೊಂದು ಹೇಳ್ತಾರ, MLC ಅಂತ ಭೀಮರಾವ್ ಪಾಟೀಲ್ ಅವರು ಆ ಬೀದರ್ದಾಗಿನ ಪರ್ಮಿಷನ್ ತಂದು ಇಲ್ಲ ನಡೆಸ್ಲತ್ತಾರಂತ. ಏನು ಅವ್ರಿಗೆ ಮಾಹಿತಿ ಕೊರಗ್ತಾ ಇದ್ದಾರೆ, ಅವ್ರೇನು ಯಾವ ಥರ ಏನು ಅನ್ಎಜುಕೇಟೆಡ್ ಇದ್ದಾರ ನನಗೆ ಗೊತ್ತಾಗ್ತಾ ಇಲ್ಲ. ಇದ್ರಲ್ಲಿ ವಿಸ್ತಾರವಾಗಿ ಎಲ್ಲನೇ ಇದೆ ಗೊತ್ತಾ. ಲೊಕೇಶನ್, ನೇಮ್ ಆಫ್ ದ ಇಂಡಸ್ಟ್ರಿ ಪ್ರಸನ್ನ ಪ್ರೂಫ್ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್, ಅಡ್ರೆಸ್ ಪ್ಲಾಟ್ ನಂಬರ್ 119 ಪಾರ್ಟ್ KIDB ಗಡವಂತಿ ವಿಲೇಜ್ ಹುಮ್ನಾಬಾದ್. ಇದರಲ್ಲಿ ಅವರಿಗೆ ಪರವಾನಗಿ ಕೊಟ್ಟಿದ್ದಾರೆ. ಮತ್ತು ಇದ್ರ ಬಗ್ಗೆ ಹಂಗೆ ಅವ್ರು ಹೇಳ್ತಾ ಇದ್ದಾರೆ, ಅವರಿಗೆ ನಾಲೆಜ್ ಇದೇನೋ ಇದೆ, ಪ್ರೆಸ್ ಮೀಟ್ ಮಾಡ್ಬೇಕಂತ ಶೋಕಿ ಇದೆಯೇನೋ ಅವರಿಗೆ, ಏನಾರ 90 ತೊಗೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಯಾವುದೇ ಪ್ರೆಸ್ ಮೀಟ್ ಮಾಡ್ಬೇಕಂತಂದ್ರೆ ಹೇಗೆ ಗೊತ್ತಾ, ಆ ಪರವಾನಗಿ ಇಲ್ದ ಫ್ಯಾಕ್ಟ್ರಿ ಅಂತ ಅವರೇ ಹೇಳ್ತಾರ, ಅವರೇ ಮೂಗರ ಅಣ್ಣ ತಮ್ಮರು ಹೋಗಿ ಓಪನಿಂಗ್ ಮಾಡಿದಂಥ ಇಲ್ಲಿ ಭಾವಚಿತ್ರಗಳಿದೆ ವಿತ್ ಪ್ರೂಫ್. ಅಂದರೆ ಎಲ್ಲಿ ದುಡ್ಡು ಕೊಡ್ತಾರ ಅಲ್ಲಿ ಓಪನಿಂಗ್ ಹೋಗ್ತಾರ ಅಂತ ತಿಳಿಸ್ತಾರೆ ಇವರು. ಮತ್ತೆಲ್ಲಿ ಇವು ಇಲ್ಲಿಗಲ್ ಇದೆ ಅಲ್ಲಿ ಎಲ್ಲರದು ಇವು ಮೂಗರು ಅಣ್ಣ ತಮ್ಮರದು ಪಾರ್ಟ್ನರ್ಶಿಪ್ ಇದೆ. ಇವತ್ತು ಬ್ಲೇಮ್ ಮಾಡ್ತಾರ ಶಾಸಕರು ಆ ಫ್ಯಾಕ್ಟ್ರಿಗೆ. ನಾವು ಯಾವಾಗ ಹೋಗಿದ್ದೇವೆ, ತಾವು ಬಂದಿದ್ರಲ್ಲ, ಪತ್ರಿಕಾ ಬಂದರು, ನಾನು 3 ಸರ್ತಿ ಹೋಗಿದ್ದೀನಿ, ತಾವು ಕೂಡ ನಾನು ಸರಿ ಇದ್ರಿ. ಆ ಪ್ರಸನ್ನ ಫ್ಯಾಕ್ಟ್ರಿದು ನಮಗೆ ಯಾವುದೂ ಕೂಡ ಮಾಹಿತಿನೂ ಬಂದಿಲ್ಲ. ಇವತ್ತೇನು ನಮಗೆ ಜನರಿಂದ ಏನು ತೊಂದರೆ ಬರ್ತಾ ಇತ್ತು, ಜನರು ಏನು ನಮಗೆ ಕಾರ್ಮಿಕ ಸಮಸ್ಯೆ ಇರಲಿ, ಜನರ ಒಂದು ಸಮಸ್ಯೆ ಏನು ಗೊತ್ತಾ, ಏರ್ ಪೊಲ್ಯೂಟು ವಾಟರ್ ಪೊಲ್ಯೂಟ್ ಇತ್ತು, ಅದು ನಾವು ಈಗಾಗಲೇ ಬಂದಾಗಿದೆ. ಗೊತ್ತಾ, ಎಲ್ಲೋ ವಾಸನೆ ಬರ್ತಾ ಇದೆ ಅಂತ. ಅವ್ರು ಯಾವುದೋ ಸ್ಕೂಲ್ದಾಗ ಅವ್ರು ಕುಂತರು ಅಲ್ಲಿಗೂ ವಾಸನೆ ಹೊಂಟದ. ಅಲ್ಲೇನು ಸೇಫ್ಟಿ ಟ್ಯಾಂಕ್ ಓಪನ್ ಇದ್ದಿರ್ಬೇಕು, ಅದ್ರ ವಾಸನೆ ಹೊಂಟಿರ್ಬೇಕು ಪಾಪ ಅವರಿಗೆ. ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರ. ಇವತ್ತು ಹೌದು, ತಾವು ಇಲ್ಲಿಗಲ್ ಆಗಿದೆ ಅಂತಂತ್ರಿ, ಎಲ್ಲನೇ ಇದೆ ಅಂತ ಆಯ್ತು, ಒಪ್ಕೊಂಡೆ. ರಾಜ್ಯ ಸರ್ಕಾರ ಯಾವ ಪಕ್ಷದಿದೆ ಗೊತ್ತಾ? ಯಾವ ಪಕ್ಷದಿದೆ? ತಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷದೇ ಇವತ್ತು ಸರ್ಕಾರ ಇದೆ ರಾಜ್ಯ ಸರ್ಕಾರದಲ್ಲಿ. ಇವತ್ತು ಅದ್ರ ಮ್ಯಾಗ ಪ್ರೆಷರೈಸ್ ಮಾಡ್ರಿ. ನಮ್ಮವರೇ ಆದಂಥ ಉಸ್ತುವಾರಿ ಸಚಿವರು ಇದ್ದಾರ, ಈಶ್ವರ್ ಖಂಡ್ರೆ ಅವರು, ಇಲ್ಲೇ ಅವ್ರಿಗೆ ಪ್ರೆಷರೈಸ್ ಮಾಡ್ರಿ. ನೀವು ಸ್ಟ್ರೈಕ್ ಏನು ಕೊಡ್ತಾ ಅಂತ ನಿನ್ನ ಮಧ್ಯ ಮುಖಾಂತರ ಕೊಟ್ರಿ, ಅದಕ್ಕೂ ನಾವು ಸ್ವಾಗತ ಮಾಡ್ತೇವೆ, ಅದರಲ್ಲಿ ನಾವು ಭೀ ಭಾಗಿಯಾಗ್ತೇವೆ. ಗೊತ್ತಾ, ಪಾರ್ಟಿಲಿಂದ ಯಾಕ ಪಕ್ಷಿತಿತವಾಗಿ ಎಲ್ಲರೂ ಕಲ್ತು ಭಾಗಿಯಾಗಿ ಇವತ್ತೇನವು ಫ್ಯಾಕ್ಟ್ರಿಗಳು ಇಲ್ಲಿಗಲ್ ಯಾವ ನಡೆಸ್ತಾ ಇದ್ದಾರೆ, ಅದ್ರ ಮ್ಯಾಗ ಕ್ರಮ ನಾನು ಅದಕ್ಕೆ ಮುಂದಾತ್ವ ತೊಗೊಂಡು ಬರ್ತೀನಿ. ಅದಕ್ಕೆ ಎಲ್ಲರ ಜನರಿಗೆ ದಾರಿ ತಪ್ಪಿಸುವಂಥ ಕಾರ್ಯ ಮಾಡೋದು ಬಿಡ್ರಿ. ಇವತ್ತ ಏನು ನ್ಯಾಯಯುತವಾಗಿದೆ ಅದನ್ನ ನೋಡ್ಲಕ್ಕೆ ಹಚ್ಚಿರಿ ಪೈಲೆ. ಇನ್ನೊಂದು ಏನು, ಈ ಅಮೃತ್ ಅಂತ ಹುಡುಗ, ಲಾಸ್ಟ್ ಟೈಮ್ನು ನಾನು ಹೇಳಿದೆ, ಎಷ್ಟು ಲೀಟರ್ ಅಂತ ಹೇಳಿದಾರ ಅವರು, ಪರ್ ಲೀಟರ್ ಎಷ್ಟು ಅಂತ ಹೇಳಿದಾರ ತಮ್ಮ ಮಧ್ಯಾಹ್ನ 90 ಪೈಸಾ ವಿತ್ ಇದೆ. ಈ ಅಮೃತಂದು ಮತ್ತ
ಕಂಪ್ನಿ ಕೆಮಿಕಲ್ ಫ್ಯಾಕ್ಟ್ರಿದವ್ರದ್ದು ಅಗ್ರಿಮೆಂಟ್ ಕಾಪಿ ಇದೆ. ಏನಂತಂದರೆ ರೇಟ್ ಪರ್ KL 65 ರೂಪೀಸ್, ಪರ್ KL 65 ರೂಪೀಸ್. ಎಷ್ಟಾಯ್ತು ಡಿವೈಡ್ ಮಾಡಿ ನೋಡ್ರಿ ತಾವೇ. पर KL अंदर 1000 लीटर, 1000 लीटर पानी दिए तो 65 रुपए उन्होंने देना. कितना हो गया? उसमें भी अनएजुकेटेड है ये ने 6.5 पैसा. ಎಷ್ಟಾಗ್ತದೆ? 6.5 पैसा, 6.5 पैसा. ಅದ್ರೂ ದಾರಿ ತಪ್ಪಿಸಂತ ಇವತ್ತು ಕೆಲಸ ಮಾಡ್ತಾ ಇದಾರ. ಇವತ್ತು ಅವ್ನು ಹೊಟ್ಟಿ ಪಾಡಿಗೆ ಅವನೊಂದು ದುಡಿಕೋತಂಡು ಹೋಗ್ತಾನ. ಅವನು ಈಗ ಮಾಡ್ತಾ ಇಲ್ಲ ಇದು ಕಾರ್ಯ, ಸುಮಾರು ವರ್ಷಗಳಿಂದ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾನ. ನಾನು ಶಾಸಕನಾಗಿ ಕೇವಲ 8 ತಿಂಗಳಾಗಿದೆ. ಈಗ ಈ 8 ತಿಂಗಳಲ್ಲಿ ಏನು ಇಂಡಸ್ಟ್ರಿಯಲ್ಲಿ ಏನೇನು ಬದಲಾವಣೆ ಆಗಬೇಕು ಎಲ್ಲನೂ ಕೂಡ ಆಗಿದೆ. ಗೊತ್ತಾ? ಇಲ್ಲ ಸಲ್ಲದ ಆರೋಪ, ಖಾಲಿ ಕುಂತ ಮನುಷ್ಯ ಏನಂತಾರಂತ ದೇವಿನ ಮೈಂಡ್ ಆಗ್ತದಲ್ಲ ಆ ಥರ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಗೊತ್ತಾ? ಅದ್ರ ಬಗ್ಗೆ, ನೀರಿಂದ ಬಗ್ಗೆ ಅವ್ನು ಯಾರಿಗ ನೀರು ಕೊಡ್ತಾ ಇದ್ದಾನ, ಯಾರು ಏನಾಗ್ತಾ ಇದೆ ಅಂತ ಅವ್ನು ಸ್ಥವಿಸ್ತರವಾಗಿ ಹೇಳ್ತಾನೆ. ಇವತ್ತ ಇನ್ನೊಂದು ಏನೋ ಅದು ಫ್ಲೈ ಯಾಶ್ ಅಂತ ಅದೇನಿದೆ ಇಂಡಸ್ಟ್ರಿ ಇದೆ. 14 ರೂಪಾಯಿ 1400 ರೂಪಾಯಿಲಿಂದ ತಗೋತಾರ, 2000 ರೂಪಾಯಿಲಿಂದ ಮಾಡ್ತಾರ. ಬಿಸ್ನೆಸ್ ಇದೆ ಅದು, ಇಂಡಸ್ಟ್ರಿದು ಬಿಸ್ನೆಸ್ ಇದೆ. ಅದು ಯಾವನು ಕೂಡ ಮಾಡ್ಬೋದು. ಅದು ಬಿಸ್ನೆಸ್ ಇದೆ. ಬಿಸ್ನೆಸ್ ಏನು ಇವ್ರಿಗೆ ಕೇಳಿ ಮಾಡ್ಬೇಕಾ? ಇವತ್ತು ನಾನು ಬಿಸ್ನೆಸ್ ಮಾಡ್ಬೋದು, ನೀವು ಮಾಡ್ಬೋದು, ಯಾರು ಮಾಡ್ಬೋದು. 14ರಿಂದ ತೊಗೊಂಡು 2000 ಮಾಡ್ತಾರಂತ. ಮತ್ತು ಇವ್ರೇನು ದಾಸೋಗಿಟ್ರ ಪಾಪ ಫ್ರೀ ಹಂಚಲತ್ತಾರೆ ಇವರೆಲ್ಲ. ಈಗ ತಮ್ಮ ಮಗ ಎಲೆಕ್ಟ್ರಿಕ್ ಪೋಲ್ದು ಹಾಕ್ಯಾನ, ಪೆಟ್ರೋಲ್ ಪಂಪ್ ಹಾಕ್ಯಾರ, ಅವ್ರು ತಮ್ಮದೇರು ಸಿಮೆಂಟ್ದು ಡೀಲರ್ಶಿಪ್, ಇವರೆಲ್ಲ ಪಾಪ ಫ್ರೀನೇ ಕೊಡ್ಲತ್ತಾರೆ ಎಲ್ಲರಿಗೆ. ಮತ್ತು ಈ ದಿವಸ ಇಂಡಸ್ಟ್ರಿದವ್ರ ಮೇಲೆ ಕಾಜಿ ಕಕ್ಲತಿ ಬಂದು ಅವ್ರು ಸ್ವಂತ ಒಂದು ಚಾರಿಟೇಬಲ್ ಟ್ರಸ್ಟ್ಲಿಂದ ಬೋರ್ವೆಲ್ ಹಾಕ್ಕೊಡ್ತಾರ. ಮತ್ತು ಸುಮಾರು 20 ವರ್ಷದಿಂದ ತಾವೇ ಶಾಸಕರಿದ್ರಿ. ಮತ್ತು ಈಸ್ ದಿವಸ ಜ್ಞಾಪಕ ಬಂದಿಲ್ಲ ನಿಮ್ಗ? ಈಸ್ ದಿವಸ ತಾವೇ ಶಾಸಕರಿದ್ರಲ್ಲ, ಮತ್ತು ಈಸ್ ದಿವಸ ಅವ್ರದ್ದು ಕುಂದುಕೊರತೆಗಳು ನಿಮಗೆ ನೆನಪು ಬಂದಿಲ್ಲ? ಏನಿಲ್ಲ ಇವರಿಗೆ, ಇಲ್ಲ ಸಲ್ಲದ ಆರೋಪ. ಹುಮನಾಬಾದ್ನಲ್ಲಿ ಏನರ ಮಾಡಬೇಕು, ಶಾಸಕರ ಹೆಸರಿಗೆ ಮಸಿ ಬರಿಬೇಕು ಅಂತವ್ರದ್ದು ಅಷ್ಟೇ. ಅವ್ರನ್ನ ಹತ್ಯೆಯಾಗಿ ದಿನ ಕುಂತರು ಇದೆ. ಇವರೆಲ್ಲ ಏನು ಮಾಡ್ರಿ, ಯಾರು ಏನು ಮಾಡ್ಲಕ್ಕಾಗಲ್ಲ. ಏನ್ರಿ ಇವತ್ತು ಜನರು ತೀರ್ಪು ತಗೊಂಡಿದಾರ. ಇವತ್ತು ಸ್ವಾಗತ ಮಾಡ್ಕೊಂಡು ಕೆಲಸ ಮಾಡಬೇಕು. ಇವತ್ತು ಹಗಲು ಇಳು ಜನರಿಗಾಗಿ ನಾವು ದುಡ್ಕೋತಾ ಬರ್ತಾ ಇದ್ವಿ, ಅವ್ರಿಗೆ ಸಹಿಸ್ಲಕ್ಕೆ ಆಗ್ತಾ ಇಲ್ಲ. ಇವತ್ತು ಒಂದು ಕೇಳಕ್ಕೆ ಹೋಗ್ರಿ, ಇನ್ನ ಪೊಲ್ಯೂಷನು ನೀರಿದೆ ಅಂತ. ತಾವು ಮೀಡಿಯಾದವ್ರು ಸುಮ್ಮನೆ ಒಂದು ಚಕ್ಕರ್. ಮೊದಲ ಏನಿತ್ತು ಇವರು ಶಾಸಕರಿದ್ದಾಗ, ಈಗೇನಾಗಿದೆ? ಮತ್ತು ಜನರ ಯಾವ ಮುಖಂಡರು ಬಲ್ ಬೇಡ, ಏನು ಬೇಡ, ಹಳ್ಳಿಗಳಿಗೆ ಇವತ್ತು ಮೊಳಕೆರೆ ಇರ್ಬೋದು, ಮಾಣಿನಗರ್ ಇರ್ಬೋದು, ಗಡಂತಿ ಇರ್ಬೋದು, ಬಸಂತಪುರಕ್ಕೆ ಇರ್ಬೋದು. ಮತ್ತು ಮೊದಲು ಅವರಿದ್ದಾಗ ಹೆಂಗಿತ್ತು, ಈಗೇನು ಇದೆ ಎಂಬುದು. ನಾನು ಈ ಸಣ್ಣದಾಗ ಯಾವ ನನಗೆ ದೇವ್ರೆಲ್ಲ ನಮ್ಮನ್ನ ಕೊಟ್ಟಾನ, ಮಾಡ್ತೀನಿ. ನಾನು ಎಲ್ಲ ಕೆಲಸ ಮಾಡ್ತೀನಿ ದೊಡ್ಡ ದೊಡ್ಡ. ಇದ್ರೊಳಗೇನೋ ನಮ್ಮ ಕಾರ್ಯಕರ್ತರಿಗೆ ಮಾಡಿದಾಗ ಅದಕ್ಕೇನು ತಪ್ಪದ? ಹಾಂ, ಈಗ ಅವ್ರ ಕಾರ್ಯಕರ್ತರು ಮಾಡ ಸಂಗಮೇಶಿದ್ರಿ ಎಸ್ ಫ್ಯಾಕ್ಟ್ರಿದಾಗ ಲೇಬರ್ ಕಾಂಟ್ಯಾಕ್ಟ್ ಅನ್ನ ನೋಡ್ರಿ. ಅಲ್ಲಿ ಲೇಬರ್ ಕಾಂಟ್ಯಾಕ್ಟ್ ಅವ್ನು ಮಾಡ್ತಾನ, ಎಷ್ಟು ಜನ ಮಾಡ್ತಾರ? ಏನದಲತ್ತೀರ ಅದು ಬೂದಿ ನಾನು ಕೆಲಸ ಮಾಡಬೇಕಾ? ನನಗೇನು ದೇವ್ರ ಕಮಿಟ್ ಇದ್ದಾನ? ಹಾಂ, ಆ ಇರೋದ್ರ ಆಶೀರ್ವಾದದಿಂದ ಭಾಳಷ್ಟು ಅದ. ನಾನು ಅದಕ್ಕೆ ಅಂತಂದಿದ್ದೆ ಅವ್ರಿಗೆ ಏನಾಗ್ತಿತ್ತು ಹೇಳ್ತೀನಿ ನಿಮಗೆ. ಏನೊಂದು ಮೊದಲ ಈ ಇಂಡಸ್ಟ್ರಿಯಲ್ ಏರಿಯಾಲಿಂದ ಅವ್ರಿಗೇನು ದುಡ್ಡು ಬರ್ತಿತ್ತು ಹಿಂದಕ್ಕೆ, ಈ ವರ್ಷ ಅವ್ರಿಗೆ ಅದು ಬಂದಾಗ್ಯದ. ಈಗ ಅವರಿಗೆ ಬಂದಾಗಿ ಸಲಕಿಂದ ಏನಾಗ್ತದ, ರೆಸ್ಪಾನ್ಸ್ ಮಾಡಲ್ಲ ಹೊಂಟದ. ಅವ್ರಿಗೆ ಹಿಂದಕ್ಕೆ ಏನು ದುಡ್ಡು ಬರ್ತಿತ್ತಲ್ಲ, ಈಗ ಅವರು MLA ಎಲ್ಲ ಅವ್ರಿಗೆ ಕೊಡಬೇಕು. ಅವ್ರಿಗೆ ಅದೇ ರಾಟಿ ನತ್ಯಾಗದ. ಇವತ್ತು ನಾವು ಒಂದು ಮಾತು ಹೇಳ್ತೀನಿ, 90 ಪೈಸಾ ಪರ್ ಲೀಟ್ರ್ ನೀರು ಏನು ನಾವು ಇಂಡಸ್ಟ್ರಿದವ್ರು ಕೊಡ್ತೀರಂದ್ರೆ, ಇವ್ರು ಮೂಗರು ಅಣ್ಣ ತಮ್ಮರು ಒಬ್ರಿಗೊಬ್ರು ಅವರೇ ಹೊಡ್ಕೋತೀರು. ನಾ ಕೊಡ್ತಾ ನೀ ಕೊಡ್ತಾ ಅಂತ, ನಾ ಕೊಡ್ತಾ ನೀ ಕೊಡ್ತಾ ಅಂತ ಅವರೇ ಹೊಡ್ಕೋತೀರ ಅವರು. ಬಡು ಮನುಷ್ಯನ ಅವನವ್ನು ಮಾಡ್ಕೊಳತ್ತಾನ, ನಮಗೆ ಎದಕ್ಕೆ ಬೇಕ್ರಿ ಅದು? ನಮಗೆ ಎದಕ್ಕೆ ಬೇಕದು? ದೇವ್ರೆಲ್ಲ ನಮ್ಮನ್ನ ಕೊಟ್ಟಾನ. ನಾ ಇವತ್ತಿನ ತನಕ ಒಂದು 8-9 ವರ್ಷ ಆಯ್ತಂತ. ಇವತ್ತು 9 ವರ್ಷ ಆಯ್ತು ನಾವು ಕೆಲಸ ಮಾಡತ್ತೀನಿ. ಇವತ್ತಿನ ತನಕ ಇಲ್ಲ. ಅವ ನಂಬಲ್ ಬಂದಾಗ ಹೇಳು ನಾವು, ಸರ್ ಹಿಂಗೆ ನಾ ಕೆಲಸ ಮಾಡ್ಲತ್ತೀನಿ, ಬೇಕಂತ ನಾನು ಪೈಪ್ ಹೊಡೆಯೋದು
ನನಗೆ ಹರೆಸ್ಮೆಂಟ್ ಮಾಡೋದು, ನನಗೆ ಹಿಂಗೆ ಮಾಡತ್ತಾರ. ಎಲ್ಲ ಏನಾಗ್ಯದಪ್ಪ ಅಂದ್ರೆ ಇರೋ ಹೊಲದಾಗ ನಂದು ಹೊಲ ಅದ ತಗೋ ಹಾಕು ಅಂತ ಹೇಳಿ ನಾ ಎದುರು ನಿಂತು ಹಾಕ್ಸ್ಲಕ್ಕೆ ಹಚ್ಚಿನ ಅವನಿಗೆ ಪಾಪ. ಎಲ್ಲ ಮಾಡಿ ಈ ಮಂದಿ ಮ್ಯಾಗ ಗೂಬಿ ಕುಡ್ಸೋಂಥ ಕಾರ್ಯ ಇದೆಲ್ಲ ಏನು ಸಿಸ್ಟಮ್ ಅದ ಅಂತಂದ್ರೆ ಇಂಡಸ್ಟ್ರಿದವ್ರಿಗೆ ಅಂಜಿಸ್ಬೇಕು. ಮತ್ತು ಹಿಂದಕ್ಕೆ ಏನು ಬರ್ತಿತ್ತಲ್ಲ ಅವ್ರಿಗೆ ಮನೆಗೆ ಅದು ಬರ್ಬೇಕಂತ ಹೊಟ್ಟೆ ಅದು ಬಿಟ್ಟು ಏನೂ ಇಲ್ಲ ಇವ್ರಿಗೆ. ಅವ್ರ ಬಳಿ ಏನರ ಅಥೆಂಟಿಕೇಶನ್ ಇರ್ತಿತ್ತು ಅಂತಂದ್ರೆ ಎಲ್ಲ ಅಥೆಂಟಿಕೇಶನ್ ತೊಗೊಂಡು ಮಾತಾಡಬೇಕು. ಈಗ ಇದೇ ತಾವೇ ಕೇಳ್ಬೋದು ಅವ್ರಿಗೆ ನಾಳೆ, ಸರ್ ಮತ್ತು ಇದ್ರ ಬಗ್ಗೆದಾಗ ಇಲ್ಲಿಗಲ್ ಅದ ಅಂದ್ರೆ ನೀವು ಇಲ್ಲಿಗಲ್ ಹೋಗಿ ಹೆಂಗೆ ಓಪನಿಂಗ್ ಮಾಡಿದ್ರಿ, ಎಷ್ಟು ದುಡ್ಡು ತೊಗೊಂಡು ಓಪನಿಂಗ್ ಮಾಡಿದ್ರಿ, ಎಷ್ಟು ಹಪ್ತಾ ಹೊಂಟದ, ಮತ್ತು ಪಾರ್ಟ್ನರ್ಶಿಪ್ ಎಷ್ಟದ, ಎಷ್ಟು ಫ್ಯಾಕ್ಟ್ರಿಗಳದಾಗ, ಮತ್ತು ಎಲ್ಲೆಲ್ಲಿ ಫಂಕ್ಷನ್ ಮಾಡಿದಾಗ ಯಾವ ಇಂಡಸ್ಟ್ರಿದವ್ರು ಎಷ್ಟೆಷ್ಟು ದುಡ್ಡು ಕೊಟ್ಟಾರ ಇವ್ರಿಗೆ, ಅದು ನನ್ನ ಹತ್ರ ಗೊತ್ತಿದೆ. ಗೊತ್ತಾ, ಇವ್ರ ಬಲ್ಲಿ ಏನೇನು ಮನೆ ಫಂಕ್ಷನ್ ಆದ್ರೂ ಭೀ ಆ ಇಂಡಸ್ಟ್ರಿದವ್ರು ರೊಕ್ಕ ಬರಬೇಕು. ಸೂಚನೆ ಕೊಟ್ಟಿನ ಮ್ಯಾಗೆ ರೇಡ್ ಮಾಡಿದ್ದಾರೆ SP ಅವರು. ನಾನು ಸೂಚನೆ ಕೊಟ್ಟಿನ ಮ್ಯಾಗೆ ರೇಡ್ ಮಾಡಿದ ಮ್ಯಾಗೆ FR ಆಗಿದೆ. ಇದ್ರ ಬಗ್ಗೆನೂ ಯಾರು ಗಮನ ಹರಿಸ್ಯಾರ ಫಸ್ಟು ತಾವು ನೋಡಿರ್ಬೇಕು. ನಾನೇನು ಕದ್ದಿ ಮುಚ್ಚಿ ಹೇಳತ್ತಿಲ್ಲ. ವಿಧಾನಸಭೆದಾಗ ನಾನು ಕ್ವಶನ್ ಮಾಡೀನಿ ಇದ್ರ ಬಗ್ಗೆದಾಗ, ವಿಧಾನಸಭೆದಾಗ ಮಾಡೀನಿ ನಾನು. ಅಲ್ಲೂ ಇಲ್ಲೂ ಇಲ್ಲ, ಯಾವುದು ಏನಿದೆ ಸ್ಟ್ರಿಕ್ಟ್ ಇದೆ ನನ್ನ ಹತ್ರ, ಯಾವುದು ಕದ್ದಿ ಮುಚ್ಚಿ ಏನಿಲ್ಲ. ಮತ್ತು ವಿತ್ ಪ್ರೂಫ್ ಅದೇ ತಾವು ಏನು ಭೀ ಕೇಳಬೇಕಂದ್ರೆ ಕೇಳ್ರಿ, ಅದಕ್ಕೆ ನನಗೇನು ಯಾವುದೂ ಅಭ್ಯಂತರ ಇಲ್ಲ. ಸೀಸ್ ಮಾಡ್ಲಕ್ಕ ಇವ್ರ ಹತ್ರ ನನಗೆ ತಹಸೀಲ್ದಾರ್ ಫೋನ್ ಮಾಡ್ರು, ಸರ್ ಸೀಸ್ ಮಾಡಿದೆವು ಅಂತಂದ್ರೆ ಗೌರ್ಮೆಂಟ್ ಅಂಡರ್ದಾಗ ಬಂತದು. ಗೌರ್ಮೆಂಟ್ ಅಂಡರ್ ಬಂದಿನ ಮ್ಯಾಕ ತಹಸೀಲ್ ಆಫೀಸ್ನವರು ಡೈಲಿಯಲ್ಲಿ ಸೆಕ್ಯೂರಿಟಿ ಕೊಡ್ಬೇಕಂತ. ಅದಕ್ಕೆ ನಮ್ಮಲ್ಲಿ ಓಟ್ ಹ್ಯಾಂಡ್ಸ್ ಇಲ್ಲ ಸರ್. ಮತ್ತು ಅದ್ರ ಸಲಕ್ಕಿಂದು ಅವ್ರಿಗೆ ನಾವು ಕ್ಲೋಸಪ್ ಮಾಡಿ ಏನು ಪವರ್ ಬೇಕು ಇವತ್ತು ಫ್ಯಾಕ್ಟ್ರಿ ನಡಿಬೇಕಂದ್ರೆ ಪವರ್ ನಾವು ಕಟ್ ಮಾಡಿಸ್ಲಕ್ಕೆ ಹಚ್ಚಿದ್ದೆವು. ಯಾವುದೂ ಥರ ಅಲ್ಲಿ ನಡಲ್ಲ. ಮತ್ತು ಪೊಲ್ಯೂಷನ್ ಬೋರ್ಡ್ದವರು ಮತ್ತು ತಹಸೀಲ್ ಆಫೀಸರ್ ನೋಡ್ಕೋತಾ ಇದ್ದಾರೆ ಅಲ್ಲಿ. ಇವತ್ತು ಬೆಳಗ್ಗೆ ಹೋಗಿ ತಹಸೀಲ್ದಾರವರು ಅವರು ಎಲ್ಲ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ ಅಲ್ಲಿ. ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅದು ಬಿಟ್ಟು ಇಂಡಸ್ಟ್ರಿಯಲ್ಕೆ ಕೊಡ್ಲತ್ತಾರ ಶಾಸಕರು ಅಂತ. ಅರೆ ಬಾಬಾ, ಇಂಡಸ್ಟ್ರಿಯಲ್ ಕೇಕ 8 ವರ್ಷ ಹಿಡಿದು ನೀವು ಕೆಮಿಕಲ್ ಬಿಟ್ಟು ನಿಮ್ಮ ಅಧಿಕಾರದಾಗ ನಮ್ದೆಲ್ಲ ಸುತ್ತಮುತ್ತಲಿನ ಹಳ್ಳಿಗಳು ವಾತಾವರಣ ಕೆಡಿಸಿದ್ರು. ಯಾರು ಅಂದ್ರೆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಇಲ್ಲಿದ್ದಂಥ ಅಧಿಕಾರಿಗಳು. ಮೊಟ್ಟ ಮೊದಲನೇ ಓಂಕಾರ ತುಂಬವರೇ ಚರ್ಮ ರೋಗ, ಕುಷ್ಠರೋಗ ಮತ್ತು ಸ್ತ್ರೀಯರ ಮುಟ್ಟು ಅದೇನು ಬರ್ತಾ ಇತ್ತಂತ ತಾವು ಹೇಳಿದ್ರಿ. ಅದು 1 ದಿನ 2 ದಿನದ್ದು ಅಲ್ಲ, 8 ತಿಂಗಳದಲ್ಲ, ಇದು ಸುಮಾರು 8-15 ವರ್ಷ ಆ ನೀರು ಯೋಜನೆ ಯೂಸ್ ಮಾಡಿದಾಗ ಆ ನೀರು ಕೆಮಿಕಲ್ ನಮ್ಮ ದೇಹದಾಗ ಹೋದಾಗ ಆ ರೋಗ ಬರ್ತದೆ. ಅದು ಬರ್ತದೆ. ಆದ್ರೆ ಅವ್ರಿಗೆ ಪರಿಜ್ಞಾನ ಇಲ್ಲ. ಎಲೆಕ್ಷನ್ ಪೂರ್ವವಾಗಿ ಭೀ ನೀರು ನೋಡ್ರಿ, ಮತ್ತು ಈಗಿಂದ ಭೀ ನೀರು ನೋಡ್ರಿ. ನಮ್ಮ ಶಾಸಕರು ಬಂದಮೇಲೆ ಅವಾಗಿಂದೆಲ್ಲ ವಾಸನೆ ನೋಡ್ರಿ, ಈಗಿನ ವಾಸನೆ ನೋಡ್ರಿ. ಅದಕ್ಕೆ ಅವ್ರಿಗೆ ಯಾವುದೇ ರೀತಿ ನಮ್ಮ ಮಾಜಿ ಶಾಸಕರಲ್ಲಿ MLCಗಳಲ್ಲಿ ಆ ಪಕ್ಷದ ಅಧ್ಯಕ್ಷರಿಗಾಗಲಿ ಯಾವುದೇ ಪರಿಜ್ಞಾನ ಇಲ್ಲ ಮತ್ತು ಯಾವುದೇ ಅಥೆಂಟಿಕ್ ಇಲ್ಲ. ಮಾತಾಡ್ಬೇಕಂದ್ರೆ ಮಾತಾಡಬೇಕು. ಚೆಕ್ ಇಲ್ಲೀಗಲ ಲೀಗಲ್. ಮಾಜಿ ಶಾಸಕರಿಗೆ ಕೇಳ್ತೀನಿ, ಚೆಕ್ ಕೊಡುವುದು ಲೀಗಲ ಇಲ್ಲೀಗಲ್ ನೀವೇ ಹೇಳ್ರಿ. ಇಲ್ಲೀಗಲ್ ಆದ್ರೆ ಕ್ಯಾಶ್ ತಂದು ಕೊಡ್ತಾರೆ, ಚೆಕ್ ಮುಖಾಂತರ ಆದ್ರೆ ಲೀಗಲ್ ಐತೆ. ಎರಡನೇ ಪ್ರಶ್ನೆ. ಅದಕ್ಕೆ ಅವ್ರು ಅದು ಏನು ಮಾತಾಡಬೇಕು, ಹ್ಯಾಂಗೆ ಮಾತಾಡಬೇಕು ಅಂಬೋದೇನಿಲ್ಲ. ನೇರವಾಗಿ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಹುಮನಾಬಾದಲ್ಲಿ ಈಗ ಸತತವಾಗಿ ಏನಾಗ ಮಂದಿ 20 ವರ್ಷ ಇವರೇ ಶಾಸಕರು ಇರ್ತಾರ, ಅವ್ರಿಗೆ ನಡ್ಕ ಹೋಗ್ಯಾರ. ಅದಕ್ಕೆ ಏನಾರ ಮಾಡಬೇಕು, ನಾವು ಹ್ಯಾಂಗಾರ ಮಾಡಬೇಕು, ಏನಾರ ಮಾಡಬೇಕು, ಹ್ಯಾಂಗಾರ ಮಾಡಬೇಕು. ಸಿದ್ದು ಪಾಟೀಲ್ ಅವ್ರಿಗೂ ಶಾಸಕರಿಗೆ ಏನಪ್ಪ ಅಂತಂದ್ರೆ ಸುಮ್ಮನೆ ಅವ್ರ ಹೆಸರು ಖರಾಬ್ ಮಾಡಬೇಕು. ಅವ್ರು ಹ್ಯಾಂಗೆ ಮಾಡತ್ತಾರ, ಹಿಂಗೆ ಮಾಡ್ತಾರ. ಅಣ್ತಮ್ರು ಗುಬ್ಬೆ ಪ್ಲೇಯರ್ ಅವ್ರು ಪಾಪ ಏನು ಮಾಡ್ಯಾರ ಅವರು? ಇನ್ನು ಏನು ಭೀನೇ ಇಲ್ಲ. ಎಲ್ಲಿ ಯಾವ ಅಧಿಕಾರಿಗಳಿಗೆ ಕೇಳ್ಯಾರ, ಯಾರಿಗೆ ಮಾಡ್ಯಾರ, ಯಾರಿಗೇನು ರೊಕ್ಕ ತಂದು ಕೊಡಂದಾರ, ರೂಪಾಯಿ ತಂದು ಕೊಡಂದಾರ, ಯಾವ ಕೆಲಸದ ಹೋಗ್ಯಾರ ಪಾಪ. ಅವ್ರ ದಂಧೆ ಅವ್ರಿಗೆ ವಜ್ಜೆ ಆಗ್ಯಾವ. ಅವ್ರ ದಂಧೆ ಅವ್ರಿಗೆ ಮಾಡ್ಲಿಕ್ಕಾಗದು. ಮಂದಿ ದಂಧೆ ತೊಗೊಂಡು ಮಾಡ್ಲಿಕ್ಕೈತದ. ಅವ್ರ ಕ್ಷೇತ್ರ ಜನ ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ಶಾಸಕರು ಮತ್ತು ಶಾಸಕ ಸಂಬಂಧಿಕರು ಎಲ್ಲರೂ ಏನಪ್ಪ ಅಂದ್ರೆ ಕ್ಷೇತ್ರ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೇವೆ. ಅದಕ್ಕೆ ಇಲ್ಲ ಸಲ್ಲದ ಏನಪ್ಪ ಅಂದ್ರೆ ತಾವೇನು ಇದು ಆರೋಪ ಮಾಡತ್ತೀರಿ, ಅದೇನಪ್ಪ ಸುಳ್ಳು ಆರೋಪ ಅದ. ನಮ್ಮ ಶಾಸಕರು ಎಲ್ಲಾದರೂ ಭೀ ಏನಾದರೂ ಭೀ ಜನಪರ ಮತ್ತು ಜನರ ಕಾಳಜಿಗಾಗಿ ಜನರ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾರಕ್ಕಂತ ಮಾತೇಳಿ ನೀವು ಪ್ರಶ್ನೆ. ನಾನು ಹೇಳ್ಬೇಕಂದ್ರೆ ನಮ್ಮ ಶಾಸಕರು ನಂಗೆ ಕೆಲಸ ಮಾಡಂದಾಗ ಕೆಲಸ ಮಾಡಿದ್ದೆ. ನಾನು ಕೊಯ್ಲೆ ಕೆಲಸ ಶಾಸಕರು ಮಾಡ್ತಾಯಿಲ್ಲ, ನಾ ಮಾಡ್ತಾಯಿದ್ದೀನಿ. ನನ್ನ ಬಳಿ ಹೊಲ ಇಲ್ಲ. ನಮ್ಮ ಬಳಿ ಶಾಸಕರು ಹೊಲಲ್ಲಿ ಡ್ಯಾಂಪ್ ಮಾಡಿ ಶೆಲ್ ಮಾಡ್ತೀನಿ ನಾನು. ಅದು 1,1200 ಹಿಂಗೆ ತೊಗೊತೀನಿ. 2,000, 1,800, 1,600 ಹಿಂಗೆ ಹೆಂಗೆ ರೇಟ್ ಬರ್ತದೆ ಹಂಗೆ ಶೆಲ್ ಮಾಡ್ತೀನಿ. ಈಗೆಲ್ಲರ ಜಾತ್ರೆಗೆ ಟೆಂಗು ಹೋಲ್ಸೇಲ್ ಅಂತಂದು 15 ರೂಪಾಯಿ ತಂದು 20 ರೂಪಾಯಿ ಮಾರ್ತಾರೆ.
ಯಾರು ಭೀ ಬಿಸ್ನೆಸ್ ಮಾಡತ್ತೀನಿ ನಾನು. ಅವರು ಇವರು ಸಂಗು ಚಿದ್ರಿ ಕೆಲಸ ಮಾಡ್ತಿರು ಪೈಲೆ. ಇದು ಸಂಗು ಚಿದ್ರಿ ಕೆಲಸ ಮಾಡಿದಾಗ ಇದು ನಾ ಕೆಲಸ ಮಾಡೋ ಕಡೆ ಅವ್ರಿಗೆ ಒಟ್ಟು ಕಿಚ್ಚು ಬಿಟ್ಟದ. ಆ ಥರ ಮಾಡ್ತಾಯಿದ್ದಾರೆ ಅವರು. ಅದೆಲ್ಲ ಪಾರ್ಟ್ನರ್ಶಿಪ್ ಇದೆ ಅವ್ರದ್ದು. ಅವ್ರು ಆ ಥರ ಮಾಡ್ತಾರೆ. ಅವ್ರು ಬಿಡಿಸಿ ಕೆಲಸ ಮಾಡ್ತೀನಲ್ಲ, ಅದು ಒಟ್ಟು ಕಿಚ್ಚು ಬಿಡ್ತದೆ, ಮತ್ತೇನಿಲ್ಲ. ಅಲ್ಲ, ಶಾಸಕರ ಹೊಲ ನಮ್ಮಲ್ಲಿ ಹೊಲ ಇಲ್ಲ, ಏನಿಲ್ಲ. ಶಾಸಕರ ಹೊಲದಾಗ ಡಂಪ್ ಮಾಡಿ ನಾ ಶೆಲ್ ಮಾಡ್ತೀನಿ ಇಷ್ಟೇ. ಅದು ಶಾಸಕರ ಕೆಲಸ ಅಲ್ಲ, ನನ್ನ ಕೆಲಸ ಇದೆ. ಅದು ನಾ ಮಾಡ್ತಾಯಿದ್ದೆ ಅಂತ ಓಪನ್ ಆಗಿ ಹೇಳ್ತಾಯಿದ್ದೀನಿ ನಾನು. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.